ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಒಬ್ಬ ಅಪ್ರತಿಮ ಸಾಧಕನ ಬಗ್ಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಆ ಸಾಧಕನ ಸಾಧನೆಯನ್ನು ನೋಡಿದರೆ, ಕೇಳಿದರೆ ಮೈಮನಗಳೆಲ್ಲವರು ಕೂಡ ರೋಮಾಂಚನವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಯಾಕಂದರೆ ಏನೂ ಇಲ್ಲದೇ ಇರ್ತಕ್ಕಂಥ ವ್ಯಕ್ತಿ ನೂರಾರು ಕೋಟಿಗಳ ಸಂಪಾದನೆಯನ್ನು ಮಾಡ್ತಾರೆ ಅಂದರೆ ಅದೇನು ಸಾಮಾನ್ಯ ಸಂಗತಿ ಅಲ್ಲ. ಹೀಗಿರುವಾಗ ಇವತ್ತು ಯಾರಾದರೂ ಏನಾದರೂ ಸಾಧನೆ ಮಾಡಿದ್ದಾರೆ ಅಂತಂದರೆ ಆ ಸಾಧನೆ ಹಿಂದೆ ಎಷ್ಟೊಂದು ಶ್ರಮ ಇದೆ, ಅದರಲ್ಲಿ ಎಷ್ಟು ಶ್ರಮ ಪಟ್ಟಿರ್ತಾರೆ, ಅವರು ಯಾವ ರೀತಿ ಬಾಳಿರ್ತಾರೆ, ಅವರ ಬದುಕಿಗೆ ದಾರಿ ಮಾಡಿಕೊಟ್ಟಿರ್ತಕ್ಕಂಥ ಆ ಕೆಲಸ ಕಾರ್ಯಗಳೇನು ಅನ್ನೋದನ್ನು ಕೂಡ ನಾವು ಮೆಲುಕು ಹಾಕಿ ನೋಡಿದಾಗ ನಿಜಕ್ಕೂ ಕೂಡ ದಿಗ್ಭ್ರಮೆ ಆಗ್ತದೆ. ಜೊತೆಗೆ ಆ ಒಂದು ನಿಟ್ಟಿನಲ್ಲಿ ನಾವು ಏಕೆ ಬದುಕಬಾರ್ದು, ಬೆಳಿಬಾರ್ದು ಅನ್ನುವಂಥ ಒಂದು ಹುಮ್ಮಸ್ಸು ಕೂಡ ಹುಟ್ಟುತ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ. ಯಾಕಂದರೆ ಹಸಿದ ಹೊಟ್ಟೆಗೆ ಯಾರೂ ಕೂಡ ಅನ್ನ ಹಾಕದೇ ಇರತಕ್ಕಂಥ ಸಮಯದಲ್ಲಿ ಆ ಹಸಿದ ಹೊಟ್ಟೆಯಲ್ಲಿ ಜೀವನ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಗೊತ್ತು ಹಸಿವಿನ ಒಂದು ಪ್ರಭಾವ. ಹಾಗೂ ಕಿಸೆಯಲ್ಲಿ ಅಂದರೆ ಪಾಕೆಟ್ನಲ್ಲಿ ₹1 ಕೂಡ ಇರದೇ ಇದ್ದಾಗ ಮುಂದೆ ನಾನು ನಾಳಿನ ಜೀವನವನ್ನು ಯಾವ ರೀತಿ ಸಾಗಿಸಬಹುದು ಅನ್ನುವಂಥ ಒಂದು ಪರಿಸ್ಥಿತಿ ಇದ್ದಾಗ ಆ ಸಾಧನೆಯನ್ನು ಮಾಡಿರ್ತಕ್ಕಂಥ ಆ ಸಾಧಕನ ಸಾಧನೆಗೆ ನಾವು ಸೆಲ್ಯೂಟ್ ಹೊಡಿಬೇಕಾಗ್ತದೆ. ಯಾಕಂದರೆ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಎದೆಗುಂದಬಾರ್ದು. ನಾವು ಯಾವತ್ತೂ ಕೂಡ ಸೋಲಲಿಕ್ಕೆ ನಾವು ಮನಸ್ಸು ಮಾಡಬಾರ್ದು. ನಾನು ಗೆದ್ದೇ ಗೆಲ್ಲುವೆ ಅನ್ನುವಂಥ ಮಾತನ್ನು ನಾನು ಯಾವತ್ತೂ ಕೂಡ ಹೇಳ್ತಾನೇ ಇರಬೇಕು. ನಾನು ಕೂಡ ಅಷ್ಟೇ, ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ನನ್ನತನವನ್ನು ನಾನು ಕಳೆದುಕೊಳ್ಳಬಾರದು. ಹಾಗೂ ಯಾವತ್ತೂ ಕೂಡ ನಾನು ನನ್ನ ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಲೇಬೇಕು ಅನ್ನುವಂಥ ಹುಮ್ಮಸ್ಸಿನಲ್ಲಿ ಇರತಕ್ಕಂಥ ವ್ಯಕ್ತಿ ನಾನು. ಹೀಗಿರುವಾಗ ಆ ಸಾಧಕನ ಬಗ್ಗೆ ನಾನು ಇವತ್ತು ಅವರ ಸಾಧನೆಯ ಬಗ್ಗೆ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಜೊತೆಗೆ ನಾನು ಅದೃಷ್ಟವಂತ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಪಡ್ತೀನಿ. ನಿಜಕ್ಕೂ ಕೂಡ 1958 ಮಾರ್ಚ್ 15ರಂದು ಆ ಒಬ್ಬ ಧೀರೋದಾತ್ತ ಸಾಧಕ ಬಳ್ಳಾರಿಯಲ್ಲಿ ಜನಿಸ್ತಾರೆ. ಸತ್ಯನಾರಾಯಣ ಪೇಟೆಯಲ್ಲಿರುವ ಬಳ್ಳಾರಿಯಲ್ಲಿ ಅವರು ಜನಿಸ್ತಾರೆ. ಅವರ ತಾಯಿ ಹೆಸರು ಪಾರ್ವತಮ್ಮ. ಹೀಗಿರುವಾಗ ಅವಳು ಕೂಡ ಒಂದು ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ಸೇವೆ ಸಲ್ಲಿಸ್ತಾ ಇರ್ತಾರೆ. ಅವರ ತಂದೆಯ ಬಗ್ಗೆ ನಿಖರವಾಗಿ ಯಾರಿಗೂ ಕೂಡ ಗೊತ್ತೇ ಇಲ್ಲ. ಹೀಗಿದ್ದಾಗ ಅದನ್ನು ಪಕ್ಕಕ್ಕಿಟ್ಟು ನಾವು ಈ ವ್ಯಕ್ತಿಯ ಸಾಧನೆಯ ಬಗ್ಗೆ ನಾವು ಮೆಲುಕು ಹಾಕಿದಾಗ ಆ ವ್ಯಕ್ತಿಯ ಸಾಧನೆ ನಿಜಕ್ಕೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿಯಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಬಲ್ಲೆ. ಅವರು ಈಗಿನ ಸಿದ್ಧಗಂಗಾ ಮಠದಲ್ಲಿ, ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ SSLCವರೆಗೆ ಓದ್ತಾರೆ. ಆದರೆ SSLCವರೆಗೆ ಅವರು ಓದ್ತಾ ಇದ್ದಾಗ ಅವರು SSLCಯಲ್ಲಿ ಫೇಲ್ ಆಗ್ತಾರೆ. ಮತ್ತು ಅವರು ಬಳ್ಳಾರಿಗೆ ಬಂದಾಗ ಅವರು ಮತ್ತೆ ಹಾಗೂ ಹೀಗೂ ಮಾಡಿ SSLCಯನ್ನು ಪಾಸ್ ಮಾಡ್ತಾರೆ. ಪಾಸ್ ಮಾಡಿ ಬಳ್ಳಾರಿಯಲ್ಲಿ ಇರ್ತಕ್ಕಂಥ ವೀರಶೈವ ವಿದ್ಯಾವರ್ಧಕ ಸಂಘದಲ್ಲಿ ಅವರು ಕಾಲೇಜಿಗೆ ಸೇರಿಕೊಳ್ತಾರೆ. ಅವರು ಡಿಗ್ರಿಯನ್ನು ಕೂಡ ಮಾಡ್ತಾರೆ. ಡಿಗ್ರಿ ಮಾಡಿದ ಮೇಲೆ ಮುಂದೇನು ಅನ್ನುವಂಥ ಒಂದು ಪ್ರಶ್ನೆ ಕಾಡಿದಾಗ ಅವರ ಸಹೋದರಿಯರು ಅವರಿಗೆ ಸಹಾಯ ಮಾಡಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಅವರಿಗೆ ಪತ್ರಿಕೋದ್ಯಮದ ಮೊದಲಿನಿಂದಲೂ ಕೂಡ ಆ ವ್ಯಕ್ತಿಗೆ ಪತ್ರಿಕೋದ್ಯಮದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅನ್ನುವಂಥ ಹುಮ್ಮಸ್ಸು ಇತ್ತು, ಮನಸ್ಸಿತ್ತು. ಹೀಗಿರುವಾಗ ಪತ್ರಿಕೋದ್ಯಮದಲ್ಲಿ ಅವರು ಸ್ನಾತಕೋತ್ತರ ಪದವಿಯನ್ನು ಪಡೆದು ಹೊರಬಿದ್ದಾಗ ಮುಂದೇನು ಅನ್ನುವಂಥ ಪ್ರಶ್ನೆಯೂ ಕೂಡ ಕಾಡಲಿಕ್ಕೆ ಪ್ರಾರಂಭ ಮಾಡ್ತೈತಿ. ಅಲ್ಲಿ ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಇರತಕ್ಕಂಥ ಕರ್ಮವೀರ ಹಾಗೂ ಲಂಕೇಶ್ ಪತ್ರಿಕೆಗಳಿಗೆ ಅವರು ಬರವಣಿಗೆಯನ್ನು ಬರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮಾಡಿದಾಗ ಅದು ಹೆಚ್ಚು ಕಾಲ ಅಲ್ಲಿ ನಿಲ್ಲಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ ಮತ್ತೆ ಅವರು ಹಾಸನಕ್ಕೆ ಹೋಗ್ತಾರೆ. ಅಲ್ಲಿ ಕೂಡ ಕರ್ಮವೀರ ಪತ್ರಿಕೆಯಲ್ಲಿ ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಮೇಲೆ ಅಲ್ಲಿಂದ ಮುಂದೆ ಅವರು ಬೆಂಗಳೂರಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಅವರ ಕಿಸೆಯಲ್ಲಿ ಇದ್ದಂಥ ಮೊತ್ತ ಸಾವಿರಾರು ರೂಪಾಯಿಗಳಲ್ಲ, ಕೇವಲ ₹120 ಮಾತ್ರ. ಆ ₹120ಗಳಿಂದ ನೂರಾರು ಕೋಟಿಗಳಷ್ಟು ಸಂಪಾದನೆ ಮಾಡಿದ ಶ್ರೇಷ್ಠ ಬರಹಗಾರ, ಶ್ರೇಷ್ಠ ಪತ್ರಿಕೋದ್ಯಮಿ ಎನ್ನುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಹೀಗಿರುವಾಗ ಅವರು ಯಾರು, ಅವರ ಹೆಸರೇನು ಅನ್ನುವಂಥ ಪ್ರಶ್ನೆಯನ್ನು ನೀವು ಕೇಳ್ಬೋದು. ಅವರೇ ಅಕ್ಷರ ಬ್ರಹ್ಮ ರವಿ ಬೆಳಗೆರೆ. ರವಿ ಬೆಳಗೆರೆ ಅಂದರೆ ಯಾರಿಗೆ ಗೊತ್ತಿಲ್ಲ? ಹಾಯ್ ಬೆಂಗಳೂರು ಪತ್ರಿಕೆಗಳನ್ನು ಓದಿರ್ತಕ್ಕಂಥ
ಪ್ರತಿಯೊಬ್ಬರಿಗೂ ಕೂಡ ರವಿ ಬೆಳಗೆರೆ ಗೊತ್ತು. ಹಾಗೂ ಯಾವತ್ತೂ ಕೂಡ ಅವರು ಸೆನ್ಸೇಷನಲ್ ವ್ಯಕ್ತಿ. ಅವರು ಯಾವುದೇ ಕಾರಣಕ್ಕೂ ಕೂಡ ತಮ್ಮ ಒಂದು ಮಾತಿಗೆ ಜೋತು ಬಿದ್ದುನೇ ಇರೋರು. ಅವರು ಯಾವುದೇ ಕಾರಣಕ್ಕೂ ಕೂಡ ಸೋಲವರಲ್ಲ. ಹೀಗಿರುವಾಗ ಅವರಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಶಕ್ತಿ ಅಂತಂದರೆ ಅದು ಧೈರ್ಯ. ಹೀಗಿರುವಾಗ ಅವರು 1985ರಲ್ಲಿ 85ಕ್ಕಿಂತ ಪೂರ್ವದಲ್ಲಿ ಅವರು ಏನೇನು ಮಾಡ್ತಾ ಇದ್ರು ಅಂತಂದರೆ, ಸಿನಿಮಾ ಟಾಕೀಸ್ಗಳಲ್ಲಿ ಗೇಟ್ ಕೀಪರ್ ಆಗಿ, ಹಾಲು ಮಾರುವವನಾಗಿ, ಪೇಪರ್ಗಳನ್ನು ಹಂಚುವವನಾಗಿ, ಹೋಟೆಲ್ಗಳಲ್ಲಿ ಮಾಣಿಯಾಗಿ, ಹೀಗೆ ಹಲವಾರು ಕೆಲಸ ಕಾರ್ಯಗಳನ್ನು ಪೂರೈಸಿ ಕೊನೆಗೆ ಅವರು ಏನಾದರೂ ಮಾಡಿ ನಾನು ಪತ್ರಿಕೋದ್ಯಮದಲ್ಲಿನೇ ಮುಂದುವರಿಬೇಕು ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಇದ್ದಾಗ ಅವರ ಸ್ನೇಹಿತರು ಅವರು ಕೂಡ ಬರಹಗಾರರೇ. ಅವರ ಒಂದು ಸಹಾಯದಿಂದ 1985ರಲ್ಲಿ ಹಾಯ್ ಬೆಂಗಳೂರು ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಆಮೇಲೆ ಅವರ ಬದುಕಿನ ಚಿತ್ರಣವೇ ಬದಲಾಗ್ತೈತಿ ಬದಲಾಯಿತು ಅನ್ನುವಂಥ ಮಾತುಗಳು ಕೂಡ ಕೇಳಿಬಂದು ಅದು ಅಷ್ಟೇ ನಿಜವಾದ ಸತ್ಯವಾದ ಘಟನೆಯೂ ಕೂಡ ಆಗಿತ್ತು. ಹೀಗಿರುವಾಗ ರವಿ ಬೆಳಗೆರೆಯವರು ನಿಜಕ್ಕೂ ಕೂಡ ಆ ಪತ್ರಿಕೆಯನ್ನು ಪ್ರಾರಂಭ ಮಾಡಿದಾಗ ಆ ಒಂದು ಪತ್ರಿಕೆ ವಾರಕ್ಕೆ ಒಮ್ಮೆ ಮಾತ್ರ ಪತ್ರಿಕೆ ಬಿಡುಗಡೆ ಆಗ್ತಾಯಿತ್ತು. ಆ ಪತ್ರಿಕೆ ಒಂದು ವಾರದಲ್ಲಿ ಅದು 6 ಲಕ್ಷ ಮುದ್ರಣವನ್ನು ಕೂಡ ಕಾಣ್ತಾ ಇತ್ತು ಅನ್ನುವಂಥ ಮಾತುಗಳನ್ನು ಕೂಡ ಸ್ವತಃ ರವಿ ಬೆಳಗೆರೆಯವರೇ ಹೇಳ್ತಾರೆ. ಹೀಗೆ ಹೇಳುವಾಗ ಆ ಪತ್ರಿಕೆಗಳಿಂದ ಅವರು ಗಳಿಸಿದರು ಕೋಟ್ಯಾಂತರ ರೂಪಾಯಿ ಗಳಿಸಿದರು, 100 ಕೋಟಿ ಸಂಪಾದನೆಯನ್ನು ಕೂಡ ಮಾಡಿದರು. ಹೀಗಿರುವಾಗ ಅವರು ನಿಜಕ್ಕೂ ಕೂಡ ಹೆಮ್ಮೆಯ ಬರಹಗಾರ ಅಂಥೇಳಿನೇ ನಾವು ಅವ್ರನ್ನ ಕರೀಲಿಕ್ಕೆ ಬಯಸ್ತೀವಿ. ಖುಷ್ವಂತ್ ಸಿಂಗರ ಶಿಷ್ಯನಾಗಿ ಹಾಗೂ ಹಲವಾರು ದಿಗ್ಗಜ ಬರಹಗಾರರ ಬಳಗದಲ್ಲಿ ಅವರು ಗುರುತಿಸಿಕೊಂಡಿದ್ದರು. ಅವರು ಹೊರಗೆ ತಂದಿರತಕ್ಕಂಥ ಹಲವಾರು ಕೃತಿಗಳನ್ನು ನಾವು ಮೆಲುಕು ಹಾಕಿದಾಗ ಓ ಮನಸ್ಸೆ ಹಾಗೂ ಪಾಪಿಗಳ ಲೋಕದಲ್ಲಿ, ಹೀಗೆ ಹಲವಾರು ಘಟನಾವಳಿಗಳನ್ನು ಪತ್ರಿಕೋದ್ಯಮದಲ್ಲಿ ಅವರು ಬಿಂಬಿಸಿರ್ತಕ್ಕಂಥ ಒಂದು ಸಂಚಲನವನ್ನು ಕೂಡ ನಾವು ಕಾಣಬಹುದಾಗಿದೆ. ಹೀಗಿರುವಾಗ ಯಾವತ್ತೂ ಕೂಡ ಅವರು ಕೂಡ ಕಾಂಟ್ರವರ್ಸಿಗಳಿಂದ ಹೊರತಾದವರಲ್ಲ. ಹೀಗಿರುವಾಗ ಹಲವಾರು ಅಡೆತಡೆಗಳು ಬಂದರೂ ಕೂಡ ತನ್ನತನವನ್ನು ಬಿಟ್ಟು ಬಿಡದೆ ಪರಿಪಾಲಿಸಿಕೊಂಡು ಬಂದಂಥ ಶ್ರೇಷ್ಠ ಸಾಧಕ ರವಿ ಬೆಳಗೆರೆ. 120 ರೂಪಾಯಿಗಳಿಂದ 400 ಕೋಟಿ ರೂಪಾಯಿಗಳನ್ನು ಸಂಪಾದನೆ ಮಾಡಿ ತನ್ನ ಜೀವನದ ದಿಕ್ಕನ್ನೇ ಬದಲಿಸಿದ ಹೆಮ್ಮೆಯ ಪತ್ರಕರ್ತ, ಹೆಮ್ಮೆಯ ಬರಹಗಾರ, ಹೆಮ್ಮೆಯ ಒಬ್ಬ ಕನ್ನಡಿಗ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಬಲ್ಲೆ. ಕಾರ್ಗಿಲ್ ಯುದ್ಧ ನಡೆದಾಗ ಅವರು ಕಾರ್ಗಿಲ್ಗೂ ಹೋಗಿದ್ದರು, ಅಫ್ಘಾನಿಸ್ತಾನಕ್ಕೂ ಹೋಗಿ ಅಲ್ಲಿ ನೈಜ ವರದಿ ಮಾಡಿ ಕನ್ನಡಿಗರಿಗೆ ಆ ವರದಿಗಳನ್ನು ನೀಡಿದರು. ಅಂಥ ಒಬ್ಬ ಧೀರ ಒಬ್ಬ ಯೋಧನೂ ಕೂಡ ಪತ್ರಿಕೋದ್ಯಮದಲ್ಲಿ ಆಗಿದ್ದರು ಅನ್ನುವಂಥ ಒಂದು ಹೆಮ್ಮೆ ರವಿ ಬೆಳಗೆರೆಯವರಿಗೆ ಇದೆ. ಹೀಗಿರುವಾಗ ಅವರು ಬೆಂಗಳೂರಿನಲ್ಲಿ ಪ್ರಾರ್ಥನಾ ಅನ್ನುವಂಥ ಒಂದು ಸ್ಕೂಲನ್ನು ಕೂಡ ಪ್ರಾರಂಭ ಮಾಡಿದರು. ಆ ಸ್ಕೂಲಿನಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ಮಕ್ಕಳು ಆ ಬಡವರ ಮಕ್ಕಳನ್ನು ಯಾವುದೇ ಒಂದು ಫೀ ಇಲ್ಲದೆ, ಯಾವುದೇ ಒಂದು ಡೊನೇಷನ್ ಇಲ್ಲದೆ ಆ ಮಕ್ಕಳನ್ನು ತನ್ನ ಶಾಲೆಗೆ ಸೇರಿಸಿಕೊಂಡು ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಿರ್ತಕ್ಕಂಥ ಹೆಮ್ಮೆಯ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಸಾವಿರಾರು ವಿದ್ಯಾರ್ಥಿಗಳನ್ನು ದತ್ತು ತೆಗೆದುಕೊಂಡು ಆ ಪ್ರಾರ್ಥನಾ ಶಾಲೆಯಿಂದನೇ ಅವರು ಆ ಮಕ್ಕಳ ವಿದ್ಯಾಭ್ಯಾಸವನ್ನು ನೋಡ್ತಾ ಇದ್ದಾರೆ ಅನ್ನುವಂಥ ಸಂಗತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೀನಿ. ಸಾವಿರಾರು ಕೋಟಿಗಳನ್ನು ಸಂಪಾದನೆ ಮಾಡಿದರೂ ಕೂಡ 100 ರೂಪಾಯಿಗಳನ್ನು ಬಡವರಿಗಾಗಿ ಹಂಚಲಿಕ್ಕೆ ಹಿಂದೆ ಮುಂದೆ ನೋಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರು ಸಾವಿರಾರು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ, ಅವರ ಜೀವನದ ಒಂದು ಭವಿಷ್ಯಕ್ಕಾಗಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟು ಇಟ್ಟಂಥ ಒಬ್ಬ ಶ್ರೇಷ್ಠ ಪತ್ರಕರ್ತ, ಶ್ರೇಷ್ಠ ಬರಹಗಾರ, ಶ್ರೇಷ್ಠ ಸಂಪಾದಕನ ಒಂದು ಸವಿನೆನಪಿಗಾಗಿ ಇವತ್ತು ನಾನು ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ. ರವಿ ಬೆಳಗೆರೆ ಇವತ್ತು ನಮ್ಮ ನಡುವೆ ಇಲ್ಲ, ಆದರೂ ಕೂಡ ಅವರು ಛಾಪು ಒತ್ತಿದ ಹಲವಾರು ಘಟನಾವಳಿಗಳು ಕೂಡ ನಮ್ಮ ನಡುವೆ ಇವೆ. ಹೀಗಿರುವಾಗ ಪ್ರತಿಯೊಬ್ಬರೂ ಕೂಡ ಬಡವರ ಬಗ್ಗೆ, ದೀನದಲಿತರ ಬಗ್ಗೆ, ಅಂಗವಿಕಲರ ಬಗ್ಗೆ ಹಾಗೂ ಜೀವನದಲ್ಲಿ ನೊಂದಿರ್ತಕ್ಕಂಥವರ ಬಗ್ಗೆ ನಾವು ಕಳಕಳಿಯನ್ನು ಇಟ್ಕೊಳ್ಳೋಣ. ಅವರ ಸಲುವಾಗಿ ನಮ್ಮ ಜೀವನದ ಅಲ್ಪ ಸ್ವಲ್ಪ ಭಾಗಗಳನ್ನು ತೆಗೆದು ಇಡೋಣ, ಅವರಿಗೂ ಕೂಡ ಬಾಳನ್ನು ನೀಡೋಣ ಅನ್ನುವಂಥ ಒಂದು ಮಾತಿನೊಂದಿಗೆ ಇವತ್ತಿನ
ಮಾತಿನೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಈ ಸಂಚಿಕೆಯನ್ನು ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಗೆ ಇಲ್ಲಿಯವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸುವಂಥ ಕೆಲಸವನ್ನು ತಾವು ಮಾಡ್ತೀರಾ ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.